ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ. ಸೊ ಯಾರೆಲ್ಲ ಒಂದು ಏನಂತಂದ್ರೆ ಟೂಲ್ಸ್ ಗಳು ಇಲ್ಲದೇನೆ ಒಂದು ಇದು ಮಾಡ್ತಿದ್ರೆ ಅಂತಂದ್ರೆ ಸರ್ಕಾರದ ಕಡೆಯಿಂದ ಟೂಲ್ಸ್ ಗಳು ನಿಮ್ಗೆ ಸಿಗುತ್ತೆ. ಸೊ ಆ ಸರ್ಕಾರದ ಕಡೆಯಿಂದ ಏನೆಲ್ಲ ಟೂಲ್ಸ್ ಗಳು ಸಿಗುತ್ತೆ ಮತ್ತೆ ಅಪ್ಲಿಕೇಶನ್ ಗಳನ್ನ ಯಾವ ತರ ಹಾಕೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ. ಸೊ ಯಾರಿಗೆಲ್ಲ ಉಚಿತ ಹೊಲಿಗೆ ಯಂತ್ರಗಳು ಅವಶ್ಯಕತೆ ಇದೆ ಅವರೆಲ್ಲ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೋಡ್ಬೋದು ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಆಗಿದ್ರಪ್ಪ ಅಂತಂದ್ರೆ ಸೊ ಅವರಿಗೆ ಏನಾಗಿದೆ, ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಬೋದು ಹೊಲಿಗೆ ಯಂತ್ರನು ಕೊಡ್ತಿದ್ದಾರೆ. ಅದೇ ರೀತಿ ಹೊಲಿಗೆ ಯಂತ್ರದ ಜೊತೆಗೆ ಟೂಲ್ ಕಿಟ್ ಗಳನ್ನ ಕೂಡ ಕೊಡ್ತಿದ್ದಾರೆ. ಸೊ ಟೂಲ್ ಕಿಟ್ ಗಳು ಯಾರ್ಯಾರು ಕೊಡ್ತಾರೆ ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಉಚಿತ ಟೂಲ್ ಕಿಟ್ ಅಂತ ಇದೆ. ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಓಪನ್ ಆದ ಮೇಲೆ ನಾವು ಯಾವ ತರ ಏನ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು 2024-25ನೇ ಸಾಲಿನಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ಉಚಿತ ವೃತ್ತಿಪರ ಉಪಕರಣಗಳನ್ನು ಪಡೆಯಲು ಅರ್ಜಿ. ಸೊ ಇಲ್ಲಿ ನೋಡ್ಬೋದು ಏನೇನ್ ಇರಬೇಕು. ಸ್ವಯಂ ದೃಢೀಕರಿಸಿದ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಅಂತಂದ್ರೆ ಒಂದು ಫೋಟೋ ಇರಬೇಕು. ಅದೇ ರೀತಿ ಜಾತಿ ಪ್ರಮಾಣ ಪತ್ರ PDF ಫೈಲ್ ಇರಬೇಕು. ಗ್ರಾಮ ಪಂಚಾಯತಿ ದೃಢೀಕರಣ ಪ್ರಮಾಣ ಪತ್ರ. ಸೊ PDO ಹತ್ರ ಹೋಗ್ಬಿಟ್ಟು ನೀವು ಒಂದು ಪ್ರಮಾಣ ಪತ್ರ ತಗೋಬೇಕು. ರೇಷನ್ ಕಾರ್ಡ್ ಇರಬೇಕು. ಅದೇ ರೀತಿ ವೋಟರ್ ID ಇರಬೇಕು. ಇನ್ ಕೇಸ್ ನೀವು ಹ್ಯಾಂಡಿಕ್ಯಾಪ್ ಆಗಿದ್ರೆ ಹ್ಯಾಂಡಿಕ್ಯಾಪ್ ಇರಬೇಕು. ಜಿಲ್ಲಾ ಉದ್ಯಮ ಬಂಡವಾಳ ಹೂಡಿಕೆ. ಸೊ ಇದೆಲ್ಲ ಬೇರೆ 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 ತರದ ಇದೆ. ಸೊ ನೀವು ಅದನ್ನ ಒಂದ್ಸರಿ ನೋಡ್ಬೋದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಇದು ಚಿಕ್ಕಬಳ್ಳಾಪುರ ಅವ್ರಿಗೆ ಮಾತ್ರ ಇರೋದ್ರಿಂದ ಏನ್ ಮಾಡ್ಬೇಕು, ನೀವು ಚಿಕ್ಕಬಳ್ಳಾಪುರ ಅವ್ರು ಮಾತ್ರನೇ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಚಿಕ್ಕಬಳ್ಳಾಪುರ, ಚಾಮರಾಜನಗರ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಏನಪ್ಪಾ ಅಂತಂದ್ರೆ ನಾವು ಈ ಒಂದು ಡಿಸ್ಟ್ರಿಕ್ಟ್ ಏನಿದೆ ಈ ಅಷ್ಟು ಡಿಸ್ಟ್ರಿಕ್ಟ್ ಅವ್ರಿಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ. ಸೊ ನಾನೇನಪ್ಪಾ ಅಂತಂದ್ರೆ ಒಂದು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ರೆ ನಿಮ್ಮ ಆನ್ಲೈನ್ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 9/8/2024 ಅಂತ ಇರುತ್ತೆ. ಸೊ ಓಕೆ ಕೊಡೋಣ. ನೆಕ್ಸ್ಟ್ ಯೋಜನೆಯ ಹೆಸರು ಅಂತ ಕೇಳುತ್ತೆ. ಇಲ್ಲಿ ನೋಡ್ಬೋದು ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಾಲೂಕಿನ ಹೆಸರು ಅಂತ ಕೇಳುತ್ತೆ. ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೇಮ್ ಹಾಕಿ, ನಿಮ್ಮ ತಂದೆ ತಾಯಿ ಅಥವಾ ಗಂಡನ ಹೆಸರನ್ನು ಹಾಕಿ. ನೆಕ್ಸ್ಟ್ ಅರ್ಜಿದಾರರ ಗ್ರಾಮ ಪಂಚಾಯತಿಯ ಹೆಸರು. ನೆಕ್ಸ್ಟ್ ನಿಮ್ಮ ಏರಿಯಾ ಒಂದು ಗ್ರಾಮ ಪಂಚಾಯತಿ ಹೆಸರು ಹಾಕಿ. ಅರ್ಜಿದಾರರ ಗ್ರಾಮದ ಹೆಸರು ಯಾವ ಊರು ಅಂತ ಹಾಕಿ. ಲಿಂಗ ಸೆಲೆಕ್ಟ್ ಮಾಡಿ, ಜಾತಿ ಸೆಲೆಕ್ಟ್ ಮಾಡಿ, ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ಅದಾದ ಮೇಲೆ ನೀವು ಯಾವುದಕ್ಕೆ ಒಂದು ಇದು ಮಾಡ್ತಿದ್ದೀರಾ, ಉಪಕರಣಗಳು ಯಾವುದಕ್ಕೆ ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡೋದು ಎರಡಕ್ಕೂ ಕೊಟ್ಟಿದ್ದಾರೆ. ಅಂದ್ರೆ ಮರಗೆಲಸ ಅಂದ್ರೆ ಬಡಗಿತನ ಮಾಡ್ತಿರೋಂಥವ್ರು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಪ್ಪ ಅಂತಂದ್ರೆ ಗಾರೆ ಕೆಲಸ ಮಾಡ್ತಿರೋಂಥವ್ರು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಎರಡಕ್ಕೆ ಮಾತ್ರ ಕೊಟ್ಟಿದ್ದಾರೆ. ನೆಕ್ಸ್ಟ್ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇರುವಂತ ಅಷ್ಟೂನು ನೀವು ಫಿಲ್ ಮಾಡ್ಬೇಕಾಗತ್ತೆ. ಮೊಬೈಲ್ ನಂಬರ್, ಇಮೇಲು, ಅದೇ ರೀತಿ ಯಾವ ರಾಜ್ಯದವರು, ನೆಕ್ಸ್ಟ್ ಕಂಪ್ಲೀಟ್ ಅಡ್ರೆಸ್, ನೆಕ್ಸ್ಟ್ ಶೈಕ್ಷಣಿಕ ಅರ್ಹತೆ, ನೀವು ಎಷ್ಟು ಓದಿದ್ದೀರಾ ನೀವು ಅದನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಇಲ್ಲಿ ಹಾಕ್ಬೇಕು. ನೆಕ್ಸ್ಟ್ ವಿಕಲಚೇತನರಾಗಿದ್ದರೆ ಹಾಕಿ. ನೆಕ್ಸ್ಟ್ ನಿಮ್ಮ ಆಯ್ಕೆಯನ್ನು ಇಲ್ಲಿ ನೀವು ಇದರಲ್ಲಿ ಯಾವ್ದಾದ್ರು ಆಗಿದ್ದು ನೀವು ನಿಮ್ಮ ಒಂದು PDO ಹತ್ರ ಏನಾದ್ರು ಅಪ್ಲಿಕೇಶನ್ ಅಂದ್ರೆ ಸ್ವಯಂ ದೃಢೀಕರಣ ಅಪ್ಲಿಕೇಶನ್ ಅಂತ ಒಂದು ಬರುತ್ತೆ, ಒಂದು ಪ್ರಮಾಣ ಪತ್ರ ಬರುತ್ತೆ. ನೀವು PDO ಹತ್ರ ತಗೋಬೇಕಾಗತ್ತೆ. ಸೊ ಅದನ್ನ ತಗೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಕೊಟ್ರೆ ಒಂದು ಬೆಸ್ಟ್. ಇಲ್ಲ ಅಂತಾನು ಕೊಡ್ಬೋದು. ಬಟ್ ಏನಂತಂದ್ರೆ ಕೊಟ್ರೆ ಇನ್ನೂ ಒಳ್ಳೇದು ಅಂತ ಅಷ್ಟೇ. ನಿಮ್ಮ ಬಳಿ ಪಡಿತರ ಚೀಟಿ ಇದೆಯಾ? ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಇರಬೇಕು. ಯಾಕಂತಂದ್ರೆ ಈ ಎಲ್ಲಾನು ಒಂದು ರೇಷನ್ ಕಾರ್ಡ್ ಇಂದಾನೆ ನಮ್ಗೆ ಸಿಗೋಂತ ಸೌಲಭ್ಯಗಳು. ಅದಷ್ಟು ಮಾಡ್ಕೊಂಡ್ಬಿಟ್ಟು ಅಗ್ರಿ ಕೊಟ್ಬಿಟ್ಟು ನೀವೇನ್ ಮಾಡಿ, ಕ್ಯಾಪ್ಚಾ ಕೋಡ್ ಅನ್ನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಪ್ರಿವ್ಯೂ ಬರುತ್ತೆ. ಕಂಪ್ಲೀಟ್ ಪ್ರಿವ್ಯೂ ನೋಡಿ. ಸೊ ಪ್ರಿವ್ಯೂ ಕಂಪ್ಲೀಟ್ ಆಗಿ ನೋಡಿ ಆದ ಮೇಲೆ ನಿಮ್ಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ. ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ ಆದ ಮೇಲೆ ಫೈನಲ್ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ. ಸೊ ಈ ರೀತಿಯಾಗಿ ನೀವೇನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.